ಅಗ್ನಿಸಿಯರ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಅಂತ. ಎಸ್, ಸೊ ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಾನು ನಿಮ್ಮೆಲ್ಲರಿಗೂ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಎಸ್, ನಮ್ಮ ಹತ್ರ ಒಂದು ಸ್ವಲ್ಪ ಜ್ಯುವೆಲರೀಸ್ ಕಲೆಕ್ಷನ್ಸ್ ಇದೆ, ಅಂದರೆ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ನ ಮಾಡ್ಕೊಂಡಿದ್ದೀವಿ ನಾನು ನನ್ನ ಸಿಸ್ಟರ್ ಇಬ್ಬರು ಸೇರಿಕೊಂಡು. ಸೊ ನಿಮಗೆ ಗೊತ್ತಲ್ಲ, ಇವಾಗೆಲ್ಲ ಗೋಲ್ಡ್ ಪ್ರೈಸ್ ಅಂತೂ ತುಂಬ ಗಗನಕ್ಕೆ ಏರ್ಬಿಟ್ಟಿದೆ. ನಮ್ಮಂತ ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಅದು ಇನ್ನು ಮುಂದೆ ತಗೊಳ್ಳೋದು ಅಂತಂದ್ರೆ ಯೋಚನೆ ಮಾಡೋದು ಅಂತಂದರೆ ತುಂಬ ಭಯ ಆಗುತ್ತೆ. 1 ಗ್ರಾಮ್ಗೆ ನಿಯರ್ಲಿ 15,000 ಆಗಿರೋ ಕಾರಣ ಸೊ ಗೋಲ್ಡ್ ಮೇಲಂತೂ ಇವಾಗ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ನನ್ನ ತಂಗಿ ಏನು ಮಾಡಿದ್ವಿ, ಸಿಲ್ವರ್ ಜ್ಯುವೆಲ್ ಮೇಲೆ ಒಂಥರ ಏನಾಗಿದೆ, ನಮಗೆ ಕ್ರಶ್ ಬಂದುಬಿಟ್ಟಿದೆ. ಇವಾಗ ಸಿಲ್ವರ್ ಜ್ಯುವೆಲ್ ತೊಗೋಬೇಕು, ಹಾಗೆ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಜ್ಯುವೆಲರಿಗಳನ್ನ ಕಲೆಕ್ಟ್ ಮಾಡಿದ್ದೀವಿ. ಸೊ ಇವತ್ತೆಲ್ಲ ನಿಮ್ಮ ಮುಂದೆ ಅದನ್ನು ಪ್ರೆಸೆಂಟ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ಹೇಳಿ ಈ ಥರ ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಜ್ಯುವೆಲ್ ಬಂದು ನಾನು ನನ್ನ ತೆಂಗಿದು ತೋರಿಸ್ತಾ ಇರೋದು. ಇದು ಬಂದು ಮುತ್ತಿಂದು ಹಾರ, ಈ ಥರ ನೋಡಿ, ಮುತ್ತಿಂದು ಹಾರ ಇದು. ಸೊ ಇದಕ್ಕೆ ಮೇಲ್ಗಡೆ ಈ ಥರ ಮಾಪ್ ಬಂದಿದೆ. ಮಾಪ್ ಬಂದು ಕೆಳಗಡೆ ಈ ಥರ ಪರ್ಲ್ಸಲ್ಲಿ 3 ಲೇಯರ್ ಪರ್ಲ್ಸ್ ಬಂದಿದೆ. ಮುತ್ತು ಬಂದು ಅದ್ರ ಮಧ್ಯೆ ಇದೊಂದು ಬೀಡ್ಸ್ ನೋಡಿ, ಇದೆಲ್ಲ ಸಿಲ್ವರ್ದು ಆ್ಯಕ್ಚುಲಿ ಬೀಡ್ಸ್, ಗುಂಡುಗಳು ಕಾಣಿಸ್ತಾ ಇರೋದು. ಆಮೇಲೆ ಇಲ್ಲೂ ಕೂಡ ಕೆಳಗಡೆನೂ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಗುಂಡು ಕೂಡ ಸಿಲ್ವರು. ಇದು ಬಂದು ಆಲ್ಮೋಸ್ಟ್ ಲೈಕ್ 11 ಗ್ರಾಮ್ಸ್ ಇದೆ. ಸೊ ನೋಡಿ ಇವಾಗ ಹಾಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ತುಂಬ ಹೈಲೈಟ್ ಆಗುತ್ತೆ ಇದು. ನೀವು ಯಾವ ಕಲರ್ ಸ್ಯಾರಿ ಅಂದರೆ ಎಲ್ಲ ಡಾರ್ಕ್ ಕಲರ್ ಸ್ಯಾರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ಏಜ್ ಅಂತ ಏನಿಲ್ಲ, ಇದು ಸ್ಮಾಲ್ ಏಜಿಂದ ಹಿಡಿದು ಏಜ್ ಆಗಿರೋರು ಕೂಡ ಹಾಕೊಬೋದು. ಇಂಥ ಏಜ್ ಅಂತ ಸ್ಪೆಸಿಫಿಕೇಶನ್ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಹೈಲೈಟ್. ಈ ಸರದಲ್ಲಿ ಮುತ್ತೂ ಅಷ್ಟೇ, ಇದು ಒರಿಜಿನಲ್ ಮುತ್ತೇನೆ. ಇದ್ರ ಕಾಸ್ಟ್ ಬಂದು ನಮಗೆ 3,000 ರುಪೀಸ್ ಬರೀ ಮುತ್ತಿಗೆನೇ ಕಾಸ್ಟ್ ಬಿದ್ದಿತ್ತು. ಇದೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಗುಂಡು ಮತ್ತು ಈ ಮಾಪ್ ಎಲ್ಲ ಸೇರಿಸಿ 11 ಗ್ರಾಮ್ಸ್ ಆಯಿತು. ಸೊ ಇದರ ಒಂದು ಟೋಟಲ್ ಪ್ರೈಸ್ ಬಂದು 8,000 ರುಪೀಸ್ ಬಿತ್ತು, ಅಂದರೆ ಇನ್ಕ್ಲೂಡಿಂಗ್ ಮುತ್ತು ಹಾಗೆ ಇದು ಮಾಪ್ ಏನು ಹೇಳೋದ್ನಲ್ಲ, ಇದು ಎಲ್ಲನೂ ಸೇರಿಸಿ ನಮಗೆ 8,000 ಚೇಂಜ್ ಬಿತ್ತು. ಸೊ ಇದು ಬಂದು ಶಾರ್ಟ್ ಹಾರ ಆಗುತ್ತೆ. ಲಕ್ಷ್ಮಿ ಕಾಸು ಬಂದಿರೋದು ಇದು, ಮಧ್ಯ ಫುಲ್ಲು ಲಕ್ಷ್ಮಿ ಕಾಸು. ಅದ್ರ ಮಧ್ಯ ನಮಗೆ ಈ ಥರ ಒಂದು ವೈಟ್ ಮುತ್ತು ನೋಡಿ, ಈ ಥರ ಇದೆ. ಲಕ್ಷ್ಮಿದು ಕಾಸು ಬಂದಿದೆ. 1 2 3 4 5 6 7 ಕಾಸು ಈ ಥರ ಬಂದಿರೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಇದನ್ನು ನಾವು ಶಾಪಲ್ಲಿ ಹಾಕ್ಕೊಂಡಿದ್ದು ನೋಡ್ಬಿಟ್ಟು ತುಂಬ ಜನ ಬೈ ಮಾಡಿದ್ರು ಅವತ್ತು. ಎಲ್ಲರೂ ನಾವು ಹಾಕೊತಾ ಇರೋದು ನೋಡ್ಬಿಟ್ಟು ನಮಗೂ ಕೊಡಿ ಅಂತ ಕೇಳಿದ್ರು. ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ನೋಡೋದಕ್ಕೆ ನಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಬಟ್ ವೇರ್ ಮಾಡಿ ನೋಡಿದ ತಕ್ಷಣನೇ ಎಲ್ಲರಿಗೂ ಕಸ್ಟಮರ್ಸ್ ಅಲ್ಲಿ ಬಂದಿದ್ದು ಆಲ್ಮೋಸ್ಟ್ ಎಲ್ಲರಿಗೂ ನೋಡಿದ ತಕ್ಷಣ ಇಷ್ಟ ಆಯಿತು, ಎಲ್ಲರೂ ತೊಗೊಂಡ್ರು. ಸೊ ಇದು ಆಲ್ಮೋಸ್ಟ್ ಲೈಕ್ ಅಂದರೆ ಪರ್ಲು ಮತ್ತು ಇದು ಎರಡು ಸೇರಿಸಿ ನಮಗೆ ಬಿದ್ದಿದ್ದು 27 to 28 ಗ್ರಾಮ್ಸ್ ಆಯಿತು. ಇದು ಓವರ್ ಆಲ್ ನಾನು ಹೇಳ್ತಾ ಇರೋದು, ವಿತ್ ಇನ್ಕ್ಲೂಡಿಂಗ್ ಪರ್ಲು ಮತ್ತು ಈ ಕಾಸು ಎರಡೂ ಸೇರಿಸಿ ನಾನು ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ಕಲೆಕ್ಷನ್ ತೋರಿಸ್ತೀನಿ. ಓಲೆ ತೊಗೊಂಡಿದ್ದು, ಇದೂ ಕೂಡ ನನ್ನ ತೆಂಗಿನೇ ತೊಗೊಂಡಿದ್ದು. ಅದ್ರ ಜೊತೆಗೆ ನಾವು ಓಲೆ ನೋಡಿದ್ವಿ. ಅವಳು ರಾಮ್ಲೀಲಾ ಓಲೆ ನೋಡ್ತಾ ಇದ್ಲು. ಸೊ ರಾಮ್ಲೀಲಾ ಓಲೆ ನನ್ನ ಹತ್ರನೇ ಗೋಲ್ಡ್ ಇದೆ, ಸೊ ಅದು ಬೇಡ ಅಂತ ಹೇಳಿಬಿಟ್ಟು ನಾವು ಈ ಥರ ತೊಗೊಂಡ್ವಿ. ಅಂದರೆ ಫ್ಯಾನ್ಸಿ ವಾಲೆ ತಗೋ ಅಂತ ಹೇಳಿದ್ವಿ. ಅವಳ ಹತ್ರನೂ ಜುಮ್ಕಿ ದೊಡ್ಡದಿತ್ತು, ಜುಮ್ಕಿ ಚಿನ್ನದ ಗೋಲ್ಡ್ ಇತ್ತು. ಸೊ ಅದಕ್ಕೆ ಈ ಸತಿ ಸಿಲ್ವರಲ್ಲಿ ಈ ಥರ ಒಂದು ಯುನೀಕ್ ಆಗಿದೆ ಇದು ನೋಡೋದಕ್ಕೆ. ಸೊ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿತ್ತು. ಆಮೇಲೆ ಅವಳಿಗೂ ಅಷ್ಟೇ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯಾಕೆಂದರೆ ಅವಳ ಫೇಸ್ ತುಂಬ ಬ್ರಾಡಾಗಿ ಚೆನ್ನಾಗಿತ್ತು. ಸೊ ಅವಳ ಫೇಸಿಗೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ಈ ಥರ ಹಾಕಿ. ಇಲ್ಲಿ ಲಕ್ಷ್ಮಿ ಇದೆ, ಹಾಗೆ ಕೆಳಗಡೆ ಇಲ್ಲಿ ಮುತ್ತು ಬಂದಿದೆ, ಇಲ್ಲಿ ಈ ಥರ ಪರ್ಪಲ್ ಕಲರ್ ಬೀಡ್ಸ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಅಲ್ಲಿ ನಾವು ತುಂಬ ಜೊತೆ ಓಲೆಗಳೆಲ್ಲ ನೋಡಿದ್ವಿ, ಬಟ್ ನಮಗೆ ಅಷ್ಟು ಕ್ಲಾರಿಟಿ ಸಿಗಲ್ಲ ನೋಡಿದ ತಕ್ಷಣ ಹೆಂಗೆ ಕಾಣಿಸುತ್ತೆ ಅಂತ. ಇದನ್ನು ಅಷ್ಟೇ ಅವಳು ಬೇಡ ತುಂಬ ದೊಡ್ಡದಾಯಿತು ಅಂತ ಹೇಳ್ತಾ ಇದ್ಲು. ಬಟ್ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಕೊಟ್ಟೆ ಅವಳಿಗೆ, ಹಾಕ್ಕೊಂಡು ನೋಡು ಒಂದ್ಸತಿ, ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ. ಅವಳು ಹಾಕ್ಕೊಂಡಿದ್ದ ತಕ್ಷಣ ಫಿಕ್ಸ್ ಆಗಿಬಿಟ್ಲು, ಬೇಡ ತಗೋಣ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದು ಯಾವತ್ತೂ ಅಷ್ಟೇ, ನಾವು ಸುಮ್ಮನೆ ನೋಡಿದ ತಕ್ಷಣ ಯಾವುದೂ ಕ್ಲಾರಿಟಿ ಸಿಗಲ್ಲ ನಮಗೆ. ಯಾವತ್ತೂ ಅಷ್ಟೇ ವೇರ್ ಮಾಡಿ ನೋಡಿದಾಗಲೇ ಅದ್ರದ್ದು ಒಂದು ಫಿನಿಶಿಂಗ್ ಆಗಲಿ ಲುಕ್ ಆಗಲಿ ನಮಗೆ ಗೊತ್ತಾಗದೆ. ಅದು ನಾವು ವೇರ್ ಮಾಡಿ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂದರೆ ಇದನ್ನು ಹಾಕ್ಕೊಂಡ್ರೆ ಬೇರೆ ಯಾವ ಜ್ಯುವೆಲ್ಸು ನೀವು ಗ್ರ್ಯಾಂಡ್ ಜ್ಯುವೆಲ್ಸ್ ಸರ ಹಾಕೋದೇ ಬೇಡ, ಓಲೆ ಒಂದೇ ಹೈಲೈಟಾಗಿ ಕಾಣಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಓಲೆ. ಅವ್ರ ಹತ್ರ ಅಂತೂ ಓಲೆನಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಅವತ್ತು. ಬಟ್ ನಾವು ಇನ್ನೊಂದ್ಸತಿ ನೋಡೋಕೆ ಹೋದಾಗ ಕಲೆಕ್ಷನ್ಸ್ ಇರಲಿಲ್ಲ, ಯಾಕಂದರೆ ಅಷ್ಟು ಬೇಗ ಖಾಲಿ ಆಗ್ತಾಯಿದೆ ಅವರ ಶಾಪಲ್ಲಿ. ನಾವು ಅವತ್ತು ಹೋದಾಗ ಸಿಲ್ವರ್ ಪ್ರೈಸ್ ಬಂದ್ಬಿಟ್ಟು 365 ರುಪೀಸ್ ಇತ್ತು. ಅಂದರೆ 265 ರುಪೀಸ್ ಸಿಲ್ವರ್ದು
ಆ್ಯಕ್ಚುಯಲ್ ಪ್ರೈಸ್. 100 ರುಪೀಸ್ ಬಂದು ಅವರು ಅದೇ ಚಾರ್ಜ್ ಮಾಡ್ತಾರೆ, 100 ರುಪೀಸ್ ಅವ್ರದ್ದು ಚಾರ್ಜು. ನೋಡಿ ಟೋಟಲ್ 365 ರುಪೀಸ್ ನಮಗೆ ಬಿದ್ದಿದ್ದು. ಹೇಗೆ ಕಾಣಿಸ್ತದೆ? ಚೆನ್ನಾಗಿ ಕಾಣಿಸ್ತಿದೆಯಾ? ಇದು ವೆಯ್ಟ್ ಬಂದು 15 ಗ್ರಾಮ್ಸ್, ಟೋಟಲ್ ಎರಡು ಸೇರಿಸಿ 15 ಗ್ರಾಮ್ಸ್ ಇದೆ ಇಯರಿಂಗ್ಸು. ಸೊ ನೆಕ್ಸ್ಟ್ ಕಲೆಕ್ಷನ್ಸು ಇದು ಲಾಂಗ್ ಹಾರ ಥರ ತೊಗೊಂಡಿದ್ದಾಳೆ, ಅಂದರೆ ಇದು ಬೀಡ್ಸ್ದು ಹಾರ. ಸೊ ನೋಡಿ, ಇದು ಇಲ್ಲಿ ಮಧ್ಯ 2 ಮಾಪ್ ಬಂದಿದೆ ಈ ಥರ. ಆನೆದು ಮಾಪ್, ಇದಕ್ಕೆ 4 ಲೇಯರ್ಸಲ್ಲಿ ಕ್ರಿಸ್ಟಲ್ಸ್, ಇದು ಕ್ರಿಸ್ಟಲ್ ಬೀಡ್ಸ್ ಬಂದಿರೋದು. ಇದು ನಾವು ಅವ್ರ ಶಾಪಲ್ಲಿ ತೊಗೊಂಡಿದ್ದಲ್ಲ ಆ್ಯಕ್ಚುಲಿ. ಇದು ನಮಗೆ ಒಬ್ಬರು ವ್ಲಾಗರ್ ಇದ್ದಾರೆ, ಅವರು ಲಿಶಾ ಅಂತ ಹೇಳಿಬಿಟ್ಟು, ಅವ್ರ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸಿಲ್ವರ್ ಕಲೆಕ್ಷನ್ಸು. ಈ ಥರ ಕಲೆಕ್ಷನ್ಸ್ನ ನನ್ನ ತಂಗಿ ತುಂಬ ದಿನದಿಂದ ಹುಡುಕ್ತಾ ಇದ್ಲು. ಅವಳು ತುಂಬ ಕಡೆ ಹೋಗಿ ವಿಚಾರಿಸೂ ಇದ್ಲು, ಸಹಸ್ರ ಜ್ಯುವೆಲ್ಸು ಅಂತ ಎಲ್ಲ ಕಡೆಯೂ. ಗೋಲ್ಡಲ್ಲೂ ವಿಚಾರಿಸಿದ್ಲು, ಸಿಲ್ವರಲ್ಲೂ ವಿಚಾರಿಸಿದ್ಲು, ಆಮೇಲೆ ಮಾಡೋಕ್ಕೆ ಹಾಕೋಣ ಅಂತ ಹೇಳಿ ಎಲ್ಲ ನೋಡಿದ್ವಿ. ಬಟ್ ಅವಳಿಗೆ ಯಾಕೋ ಯಾವುದೂ ಇಷ್ಟನೇ ಆಗಲಿಲ್ಲ. ಸೊ ಇವ್ರ ಹತ್ರ, ಲಿಶಾ ಅನ್ನೋರ ಹತ್ರ ಏನಾಯಿತು ಅಂದರೆ, ಒಂದು ದಿವಸ ಅವ್ರದ್ದು ಕಲೆಕ್ಷನ್ಸ್ ಎಲ್ಲ ನೋಡುವಾಗ ನನಗೆ ಅವರು ತುಂಬ ಪರಿಚಯ ಇರೋದ್ರ ಕಾರಣ ನನಗೆ ಫಸ್ಟು ಅವ್ರದ್ದು ಅಂದರೆ ವಾಟ್ಸಪ್ ಸ್ಟೇಟಸಲ್ಲಿ ಬಂತು, ಇದು ಕಲೆಕ್ಷನ್ಸ್ ಅವ್ರ ಹತ್ರ ಇದೆ ಅಂತ ಹೇಳ್ಬಿಟ್ಟು. ನಾನು ತಕ್ಷಣ ನನ್ನ ತಂಗಿಗೆ ತೋರಿಸ್ಬಿಟ್ಟು, ನೋಡು ಈ ಥರ ಇದೆಯಂತೆ ಕಲೆಕ್ಷನ್ಸು, ಬೇಗ ತೊಗೊಳಂಗಿದ್ರೆ ಬುಕ್ ಮಾಡ್ಕೊ ಅಂತ ಹೇಳಿದೆ. ಸೊ ಅವಳು ಹ್ಞೂ ಆಯಿತು ಚೆನ್ನಾಗಿದೆ. ಅದು ಅವಳು ತುಂಬ ದಿವಸದಿಂದ ಎಲಿಫೆಂಟೇ ಬೇಕು ಅಂತ ಹೇಳ್ತಾ ಇದ್ಲು. ಈ ಥರ ಸರ ನನ್ನ ಹತ್ರನೂ ಇದೆ. ಬಟ್ ನಂದು ಏನಪ್ಪ ಅಂತಂದರೆ ಇಲ್ಲಿ ಬಂದು ಲಕ್ಷ್ಮಿ ಇರೋದು, ಅಲ್ಲ ನವಿಲು ನಂದು. ಸೊ ಅವಳಿಗೆ ಆನೆನೇ ಬೇಕಾಗಿತ್ತು ಸ್ಪೆಸಿಫಿಕ್ಕಾಗಿ. ಸೊ ಆನೆದೇ ಸಿಕ್ತು ಅವಳಿಗೆ. ಆಮೇಲೆ ಅವಳಿಗೆ ಗ್ರೀನೇ ಬೇಕಾಗಿತ್ತು. ಆಮೇಲೆ ಇದು ಕ್ರಿಸ್ಟಲ್ ಅಷ್ಟೇ, ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ. ಇದೂ ಅಷ್ಟೇ, ಸುಮ್ಮನೆ ಈ ಥರ ಒಂದೇ ಒಂದು ಹಾಕ್ಕೊಂಡ್ರು ಕೂಡ ತುಂಬ ಹೈಲೈಟಾಗಿ ಸಕ್ಕತ್ತಾಗಿ ಕಾಣಿಸುತ್ತೆ. ಈ ಥರ ಯಾವುದೇ ಡಾರ್ಕ್ ಸ್ಯಾರೀಸ್ ಉಟ್ಕೊಂಡ್ರು, ಅದು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡ್ಬಿಟ್ರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ನೈಟ್ ಟೈಮ್ ಈ ಥರ ಒಂದು ಹಾಕ್ಕೊಂಡು ಹೋದರೆ ಸಾಕು ನೀವು, ತುಂಬ ರಿಚ್ ಲುಕ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದರ ಒಂದು ಪ್ರೈಸ್ ಬಂದು 6,500. ಎಷ್ಟು ಗ್ರಾಮ್ ಅಂತ ನನಗೆ ಗೊತ್ತಿಲ್ಲ. ಸೊ ಇದು 6,500 ಆಯಿತು ಟೋಟಲು. ಸೊ ನೆಕ್ಸ್ಟ್ ಕಲೆಕ್ಷನ್ಸ್ ತೋರಿಸ್ತೀನಿ. ಅದು ನೆಕ್ಸ್ಟ್ ಬಂದು ನಂದೇನೆ. ಸೊ ಅದು ಕೂಡ ಮುತ್ತಿಂದೇನೆ, ಬಟ್ ಅದು ಸ್ವಲ್ಪ ಡಿಫ್ರೆಂಟಾಗಿದೆ. 3 ಲೇಯರ್ಸಲ್ಲಿ ಬರುತ್ತೆ. ಅದು ಮುತ್ತು ಮತ್ತು ಗುಂಡು ಎರಡೂ ಸೇರಿಸಿ ಬರುತ್ತೆ. ಅದು ನನಗೆ ಅದೂ ಅಷ್ಟೇ ಏನಪ್ಪ ಆಯಿತು ಅಂತಂದರೆ, ಅವ್ರದ್ದು ವ್ಲಾಗ್ ನೋಡ್ತಾ ಇದ್ವಿ, ಅಂದರೆ ಶಾಪ್ ಅವ್ರದ್ದು ವ್ಲಾಗ್ ಬಂದಿತ್ತು, ಅದನ್ನು ನೋಡ್ತಾ ಇದ್ವಿ. ನೋಡಿದ ತಕ್ಷಣ ನಾನು ತುಂಬ ದಿವಸದಿಂದ ಏನಾಯಿತು ಅಂದರೆ, ಒಂದು ಬಳೆ ಮೇಲೆ ನನಗೆ ಆ್ಯಕ್ಚುಲಿ ಈ ವರ್ಷದ ನನ್ನ ಒಂದು ವಿಶ್ ಲಿಸ್ಟಲ್ಲಿ ನಾನು ಒಂದು ಬಳೆನ ಆ್ಯಕ್ಚುಲಿ ಇಟ್ಕೊಂಡಿದ್ದೆ. ನನ್ನ ವಿಶ್ ಲಿಸ್ಟಲ್ಲಿ ಇತ್ತು ನನಗೆ. ಆ್ಯಕ್ಚುಲಿ ಅದನ್ನು ಚಿನ್ನದೇ ಮಾಡಿಸ್ಕೊಬೇಕು ಅಂತ ಹೇಳಿ ಇದ್ದಿದ್ದು. ಬಟ್ ಈಗಿನ ಗೋಲ್ಡ್ ಪ್ರೈಸ್ಗೆ ಚಿನ್ನದ ಮಾಡಿಸ್ಕೊಳ್ಳೋದು ಈಗ ಅಷ್ಟು ನನಗೆ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವ್ರದ್ದು ವ್ಲಾಗ್ ನೋಡ್ತಿದ್ದಂಗೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ತೋರಿಸ್ತೀನಿ ನಾನು ಯಾವುದು ಬಳೆ ಅಂತ. ಅದಕ್ಕೂ ಮುಂಚೆ ಇವಾಗ ನಾನು ನಿಮ್ಗೊಂದು ಅದು ಹೇಳಿದ್ನಲ್ಲ, ಪರ್ಲು ಮತ್ತು ಗುಂಡು ಎರಡು ಮಿಕ್ಸ್ ಆಗಿರುವಂತಹ, ಇದು ಶಾರ್ಟು ಬರಲ್ಲ, ಲಾಂಗು ಬರಲ್ಲ, ಆಯಿತಾ, ಮೀಡಿಯಮ್ ಲೆವೆಲ್ ಬರುತ್ತೆ. ಅಂದರೆ ನಿಮ್ಗೆ ತುಂಬ ಶಾರ್ಟ್ ಬೇಕಂದ್ರೂ ಮಾಡ್ಕೊಬೋದು, ತುಂಬ ಲಾಂಗ್ ಬರಲ್ಲ, ಮೀಡಿಯಮ್ಗೆ ಬರುತ್ತೆ. ಶಾರ್ಟ್ ಮತ್ತು ಮೀಡಿಯಮ್ ಮಾಡ್ಕೊಬೋದು. ಹಾಕೋದು ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ನಾವು ಹಾಕೊಂಡಿದ ತಕ್ಷಣ ನನ್ನ ಸುತ್ತ ಇರೋರೆಲ್ಲರೂ ಎಷ್ಟು ಮೇಡಮ್ ಇದು ಎಷ್ಟು ತುಂಬ ಚೆನ್ನಾಗಿದೆ, ನಮಗೂ ಬೇಕು ಕೊಡಿ ಅಂತ ಇದನ್ನು ತೊಗೊಂಡಿದ ತಕ್ಷಣವೇ ನನ್ನ ಜೊತೆ ಇನ್ನೂ 3-4 ಜನ ಇದನ್ನು ತೊಗೊಂಡ್ರು. ಯಾಕೆಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕಿದ ತಕ್ಷಣ. ನೋಡಿ ಇದರಲ್ಲೇ ಬರೀ ವೈಟ್ ಮುತ್ತಿರೋದು ಕೂಡ ಇತ್ತು, ಬಟ್ ಅದು ಇಷ್ಟು ಹೈಲೈಟ್ ಆಗ್ತಿರ್ಲಿಲ್ಲ. ಇದು ಮುತ್ತು ಮತ್ತು ಈ ಥರ ಗೋಲ್ಡ್ ಬೀಡ್ಸ್ ಎರಡೂ ಬಂದಿದೆಯಲ್ಲ, ಅದಕ್ಕೋಸ್ಕರನೇ ಇದು ಇಷ್ಟು ಹೈಲೈಟ್ ಆಗ್ತಿದೆ. ನೋಡಿ ಇಲ್ಲಿ ಮಾಪ್ ಬಂದಿದೆ, ಈ ಥರ 3 ಮಾಪ್ ಬಂದು ಮಿಕ್ಸ್ ಆಗಿದೆ. ಸೊ ಇದನ್ನು ನಾವು ಯಾವುದು ಬೇಕಾದರೂ ವೇರ್ ಮಾಡ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ನೋಡಿ ಆ್ಯಕ್ಚುಲಿ ಈ ಒಂದು ಓಲೆ ಅಂತೂ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇಷ್ಟು ಹಾಕ್ಕೊಂಡ್ರೆ ಸಾಕು, ನಿಮ್ಗೆ ಇನ್ನೇನು ಹಾಕ್ಕೊಳ್ಳೋದೇ ಬೇಡ, ಯಾವ ಫಂಕ್ಷನ್ಗೆ ಬೇಕಾದರೂ ಹೀಗೆ ಹಾಕ್ಕೊಂಡು ಹೋಗ್ಬೋದು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಕಲೆಕ್ಷನ್ಸು? ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಕಲೆಕ್ಷನ್ಸು? ನೋಡಿ ನಿಮಗೆ ಈ ಒಂದು ಕಲೆಕ್ಷನ್ಸಲ್ಲಿ, ನಾನು ತೋರಿಸ್ತಾರೋ ಕಲೆಕ್ಷನ್ಸಲ್ಲಿ ಯಾವುದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ನಾನು ಲಾಸ್ಟ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ, ಅಂದರೆ ಬಳೆ. ಆ್ಯಕ್ಚುಲಿ ನಾನು ಮೇಯ್ನ್ ಬಳೆಗೆ ಅಂತಲೇ ಹೋಗಿದ್ದು, ಆದರೆ ಇದನ್ನೆಲ್ಲ ಹಾಗೆ ತಗೊಂಡೆ. ಈ ಬಳೆ ನಾನು ಹೇಳಿದ್ನಲ್ಲ ಚಿನ್ನದಲ್ಲೇ ಮಾಡಿಸ್ಕೊಬೇಕು ಅಂತ ಹೇಳಿ ಇದಿದ್ದು.
ಬಟ್ ಆ್ಯಸ್ ಐ ಸೆಡ್ ಯು, ಚಿನ್ನ ಇವಾಗ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಐ ಬಾಟ್ ಇಟ್ ಇನ್ ಸಿಲ್ವರ್. ನನಗೆ ಇದನ್ನ ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು. ಇದನ್ನ ನೋಡಿ ನಾನು ಅವರಿಗೆ ಟಕ್ಕಂತ ಫೋನ್ ಮಾಡಿ ಶಾಪ್ಗೆ ಹೋದೆ. ನಾನು ಶಾಪ್ಗೆ ಹೋಗಿ ಅವ್ರಿಗೆ ಹೇಳಿದೆ. ನಾನು ಫಸ್ಟೇ ಶಾಪ್ಗೆ ಹೋಗ್ತಾ ಅಂದರೆ ಫೋನ್ ಮಾಡಿದ ತಕ್ಷಣವೇ ನಾನು ಅವರಿಗೆ ಹೇಳಿಬಿಟ್ಟೆ, ಸರ್ ನಾನು ಬರ್ತಾಯಿದ್ದೀನಿ ಶಾಪ್ಗೆ, ಅದು ಬ್ಯಾಂಗಲ್ ಅವೈಲೇಬಲ್ ಇದೆ ಅಲ್ವಾ ಅಂತ. ಸೊ ಹೌದು ಮೇಡಮ್, ಒಂದೇ ಒಂದು ಪೀಸ್ ಇದೆ ಅಂತ ಹೇಳಿದ್ರು. ಓ ಹೌದಾ, ಹಂಗಾರೆ ಪ್ಲೀಸ್ ಎತ್ತಿಡಿ, ನಾನು ಈಗಲೇ ನಾನು 10 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿದೆ. ಅವ್ರ ಶಾಪ್ ಇರೋದು ಬಂದು ವಿಜಯನಗರಲ್ಲಿ. ಸೊ ನಮ್ಮನೆ ಅಂದರೆ ಅವಾಗ ಅವತ್ತು ನಾನು ಅಮ್ಮನ ಮನೆಯಲ್ಲೇ ಇದ್ದೆ. ಸೊ ಅಲ್ಲಿ ನಮ್ಮ ಮನೆಯಿಂದ ಅಲ್ಲಿಗೆ ಜಸ್ಟ್ 10 ಮಿನಿಟ್ಸ್ ಆಗುತ್ತೆ. ಸೊ ನೋಡಿ, ಇದು ಈ ಥರ ತಿರುಪು ಹಾಕೋದು. ಸೊ ಹಾಕೊಂಡು ತೋರಿಸ್ತೀನಿ. ಸೊ ನೋಡಿ, ಹಾಕ್ಕೊಂಡಿದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಆ್ಯಕ್ಚುಲಿ ನನಗೆ ಕರೆಕ್ಟಾಗಿದೆ ಸೈಜು. ನೋಡಿ, ಇದು ಅಷ್ಟೇ ಮುತ್ತು, ಮತ್ತು ಇದು ಗೋಲ್ಡ್ ಅಂದರೆ ಸಿಲ್ವರ್ ಬೀಡ್ಸ್. ಇದು ಈ ಥರ ಲಾಕ್ ಸಿಸ್ಟಮ್ ಕೂಡ ಇದೆ. ಸೊ ನನ್ನ ಕೈಗೆ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಎಲ್ಲ ಒಂಥರ ಏನಂತಪ್ಪ ಅಂದರೆ ನೋಡಿ, ಎಲ್ಲ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ, ನಾವು ಯಾವ ಒಂದು ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಸ್ಯಾರಿಗೆ ಅಂತಲೇ ಅಲ್ಲ, ಡ್ರೆಸ್ ಹಾಕೊಂಡಾಗಲೂ ಅಷ್ಟೇ ಈ ಥರ ಸಿಂಪಲಾಗಿ ಎರಡು ಕೈಗೆ ಒಂದೊಂದು ಬಳೆ ಹಾಕ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬ್ಯಾಂಗಲ್. ಇದು ಆ್ಯಕ್ಚುಲಿ ಅವ್ರ ಹತ್ರ ಇದು ಒಂದೇ ಪೀಸೇ ಇದ್ದಿದ್ದು ಅವತ್ತಂತೂ. ನನ್ನ ಲಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ನನ್ನ ಕೈಗೆ ಪರ್ಫೆಕ್ಟಾಗಿ ಕೂತಿದೆ. ಲೂಸು ಇಲ್ಲ, ಟೈಟು ಇಲ್ಲ, ಕರೆಕ್ಟ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇದ್ರದ್ದು ಒಂದು ಪ್ರೈಸ್ ಬಂದು 15,000 ಚೇಂಜ್ ಆಯಿತು ಅವತ್ತು. ಸೊ ನಾನು ಆ್ಯಕ್ಚುಲಿ ಒಂದೇ ತೊಗೊಳ್ಳೋಣ ಸಾಕು, ಸುಮ್ಮನೆ ಯಾಕೆ ಎರಡು ಅಂತ ಹೇಳಿದೆ. ಬಟ್ ಅವ್ರು ಒಂದು ಕೊಡೋದಿಲ್ಲ ಅಂತ ಅಂದರು. ನನ್ನ ಪಕ್ಕದಲ್ಲಿ ಕೂತಿದ್ದ ಆಂಟಿ ಎಲ್ಲ, ಒಂದು ಯಾಕಮ್ಮ ತೊಗೋತೀಯ, ಎರಡು ತೊಗೋ, ಎರಡು ಕೈಗೂ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರು. ಸರಿ ಓಕೆ, ಒಂದೇ ಏನಕ್ಕೆ ತೊಗೊಳ್ಳೋಣ, ಎರಡು ತೊಗೊಂಬೇಡ ಬಿಡು ಅಂತ, ಯೂಸ್ ಆಗುತ್ತಲ್ವ ಅಂತ ಹೇಳಿ ಎರಡು ತೊಗೊಂಡೆ. ನೋಡಿ ಹೆಂಗೆ ಕಾಣಿಸ್ತದೆ ಅಂತ, ಚೆನ್ನಾಗಿದೆಲ್ಲ. ಸೊ ಇಷ್ಟೆಲ್ಲ ನಮ್ಮ ಒಂದು ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ ಆಗಿತ್ತು. ನಿಮಗೆಲ್ಲ ಯಾವ ಒಂದು ನಮ್ಮ ಕಲೆಕ್ಷನಲ್ಲಿ ನಿಮಗೆ ಯಾವುದೆಲ್ಲ ಜ್ಯುವೆಲ್ಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಹೀಗೆ ನಾನು ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನನ್ನ ಒಂದು ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳಿ. ಟಾಟಾ, ಬಾಯ್.